ಹೆಂಡತಿ ಕಾಟಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ಗಂಡ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆ ನಡೆದಿದೆ. ಬೆಳಗಾವಿಯ ಅನಗೋಳದ ದುರ್ಗಾ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ತನ್ನದೇ ಕಂಪ್ಯೂಟರ್ ಶಾಪ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಾಗಿದೆ. 33 ವರ್ಷದ ಸುನಿಲ್ ಮೂಲಿಮನಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಪತಿ ಆತ್ಮಹತ್ಯೆಗೂ ಮುನ್ನ ತನ್ನ ಸಾವಿಗೆ ಹೆಂಡತಿ ಕಾರಣ ಅಂತ ಡೆತ್ ನೋಟನ್ನು ಬರೆದಿಡಲಾಗಿದೆ. 4 ವರ್ಷದ ಹಿಂದೆ ಪೂಜಾ ಎಂಬಾಕೆಯನ್ನ ಸುನಿಲ್ ಮದುವೆ ಆಗಿದ್ರು. 3 ವರ್ಷದ ಒಂದು ಮಗು ಕೂಡ ಇದೆ. ಇದೀಗ ಸುನಿಲ್ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲಾಗಿದೆ. ಮರಣೋತ್ತರ ಪರೀಕ್ಷೆಗೆ ಬಿಮ್ಸ್ ಆಸ್ಪತ್ರೆಗೆ ಶವಗಾರಕ್ಕೆ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ. ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ತನ್ನ ಸಾವಿಗೆ ಹೆಂಡತಿನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. 4 ವರ್ಷದ ಹಿಂದೆ ಏನೋ ಮದುವೆ ಆಗಿದ್ರಂತೆ. ಒಂದು 3 ವರ್ಷದೊಂದು ಮಗು ಕೂಡ ಇದೆ. ಬಟ್ ಏನು ಸಮಸ್ಯೆ ಆಗಿತ್ತು, ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಆಗಿತ್ತಾ ಅಥವಾ ಭಿನ್ನಾಭಿಪ್ರಾಯಗಳು ಇದ್ವಾ, ಬಹುದಿನಗಳಿಂದ ಈ ಸಮಸ್ಯೆ ಅನ್ನೋದು ನಡೀತಾ ಇತ್ತಾ ಗೊತ್ತಿಲ್ಲ. ಸೊ ಆ ಡೆತ್ ನೋಟನ್ನು ನೀವು ಗಮನಿಸ್ತಾ ಇದ್ದೀರಾ. ಮೈ ವೈಫ್ ಈಸ್ ರೀಸನ್ ಫಾರ್ ಮೈ ಡೆತ್ ಅಂತ ಬರೆದಿದ್ದಾರೆ. ಅವರದ್ದೇ ಶಾಪ್ನಲ್ಲಿ ಅವರು ಸುಸೈಡನ್ನು ಮಾಡ್ಕೊಂಡಿರೋದು, ನೇಣು ಬಗೆದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಇದೀಗ ಮೃತದೇಹವನ್ನು ಪೋಸ್ಟ್ಮಾರ್ಟಮ್ಗೆ ಅಂತ ರವಾನೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ, ಇವರ ವೈಫ್ ಏನು ಹೇಳ್ತಾರೆ, ಫ್ಯಾಮಿಲಿಯವ್ರು ಏನು ಹೇಳ್ತಾರೆ, ಅಂದರೆ ಗಂಡ ಹೆಂಡತಿ ನಡುವೆ ಏನು ಸರಿ ಇರಲಿಲ್ವಾ, ಅದು ಕುಟುಂಬಸ್ಥರಿಗೂ ಕೂಡ ಗೊತ್ತಿತ್ತಾ, ಮಾತುಕತೆ ನಡೆಸುವಂಥದ್ದು, ಸಂಧಾನ ಮಾಡೋದು, ರಾಜಿ ಮಾಡೋದು, ಈ ಥರದ್ದು ಏನಾದರೂ ಆಗಿತ್ತಾ ಅಥವಾ ಪರಿಸ್ಥಿತಿ ಸಂಪೂರ್ಣವಾಗಿ ಕೈ ಮೀರಿ ಹೋಗಿತ್ತಾ, ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಲಿದೆ. ಬಟ್ ತನ್ನದೇ ಶಾಪಿನಲ್ಲಿ ನೇಣು ಬಗೆದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು, ಅದರ ಜೊತೆಗೆ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ನನ್ನ ಹೆಂಡತಿನೇ ಕಾರಣ ಅಂತ ಕೂಡ ಬರೆದಿಟ್ಟಿದ್ದಾರೆ. ಪ್ರಭಾಕರ ಇಲ್ಲಿ ಫೋನ್ ಮಾಡಿ ನಾನಾಗ ಯಾವ ಕೋಡಿ